ಇವತ್ತಿನ ತರಗತಿಯಲ್ಲಿ ಹಳ್ಳಿಯ ಚಹಾ ಹೋಟೆಲ್ಗಳು ಗದ್ಯ ಭಾಗದ ಮುಂದುವರೆದ ಭಾಗವನ್ನು ನೋಡೋಣ. ಕಳೆದ ತರಗತಿಯ ವಿಚಾರಗಳನ್ನು ಒಮ್ಮೆ ಅವಲೋಕಿಸುವುದಾದರೆ, ಹಳ್ಳಿಯ ಚಹಾ ಹೋಟೆಲುಗಳ ವೈಶಿಷ್ಟ್ಯತೆಯನ್ನು ವೀರೇಂದ್ರ ಸಿಂಪಿಯವರು ವಿವರಿಸ್ತಾರೆ. ಆ ಒಂದು ಹೋಟೆಲ್ಗಳಿಗೆ ಎಲ್ಲ ರೀತಿಯ ಜನಗಳು, ಆ ಊರಿನ ರೈತರು, ಆ ಊರಿನ ಪುಡಾರಿಗಳು, ಆ ಊರಿನ ತರುಣರು, ಆಗಾಗ ಅಪರೂಪಕ್ಕೊಮ್ಮೆ ಶಾಲೆಗೆ ಬರುವಂತಹ ಶಿಕ್ಷಕರು, ಯಾವುದೋ ಒಂದು ಅಂಗಡಿಯಲ್ಲಿ ಬರುವಂತಹ ಲೋಡಿಗಾಗಿ ಕಾಯುತ್ತಿರುವಂತಹ ಆ ವ್ಯಾಪಾರಿಗಳು, ಹೀಗೆ ಹಲವಾರು ಜನ ಇಂತಹ ಹೋಟೆಲ್ಗಳಲ್ಲಿ ದಿನಕ್ಕೆ ಒಂದು 5-6 ತಾಸುಗಳನ್ನಾದರೂ ಕಾಲ ಕಳೀತಾರೆ ಅಂತ ಹೇಳಿದ್ರೆ ಅದರಲ್ಲಿ ಯಾವುದೇ ವಿಶೇಷತೆ ಇಲ್ಲ. ಹೀಗೆ ಹಳ್ಳಿಯ ಜನಗಳ ಬದುಕಿನಲ್ಲಿ ಈ ಚಹಾ ಹೋಟೆಲು ಒಂದು ಅವಿಭಾಜ್ಯ ಅಂಗವಾಗಿ ಉಳಿದುಕೊಂಡು ಬೆಳೆದುಕೊಂಡು ಬಂದಿರುವುದನ್ನು ನಾವು ಕಾಣ್ತೇವೆ. ಇನ್ನು ಮುಂದುವರೆದ ಭಾಗವನ್ನು ನಾವು ಗಮನಿಸೋದಾದ್ರೆ, ಹಳ್ಳಿಯ ಚಹಾ ಪಳಾರದ ಅಂಗಡಿ ನನ್ನ ದೃಷ್ಟಿಯಲ್ಲಿ ವಾರ್ತಾ ಇಲಾಖೆ ಇದ್ದಂತೆ. ಎಲ್ಲ ರೀತಿಯ ವಾರ್ತೆಗಳನ್ನು, ಸುದ್ದಿಗಳನ್ನು ಬಿತ್ತರಿಸುವಂತಹ ಒಂದು ಏಕೈಕ ಜಾಗ ಅಂದರೆ ಅದು ಹಳ್ಳಿಯ ಹೋಟೆಲ್ ಅಂತ. ನಾವು ದಿವಸಕ್ಕೆ ಒಂದು ಅರ್ಧ ತಾಸೋ ಅಥವಾ 1 ತಾಸೋ ಈ ಹಳ್ಳಿಯ ಹೋಟೆಲ್ಗಳಲ್ಲಿ ನಾವು ಕುಳಿತುಕೊಂಡ್ರೆ ಆ ಊರಿನಲ್ಲಿ ಏನೆಲ್ಲ ನಡೆಯುತ್ತಿದೆ ಅನ್ನುವುದು ನಮಗೆ ತಿಳಿತಾ ಹೋಗುತ್ತೆ. ಏನೆಲ್ಲ ಆಗ್ತಾ ಇದೆ ಅನ್ನೋದು ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಹಾಗಾಗಿ ಊರಿಗೆ ಸಂಬಂಧಪಟ್ಟಂತಹ ಎಲ್ಲ ಚರ್ಚೆಗಳು ನಡೆಯುವಂತಹ ಏಕೈಕ ಜಾಗ ಈ ಹಳ್ಳಿಯ ಚಹಾ ಹೋಟೆಲ್. ಹಳ್ಳಿಯ ಹೆಣ್ಣು ಮಕ್ಕಳು ನೀರಿಗೆಂದು ಬಟ್ಟೆ ಒಗೆಯಲಿಕ್ಕೆಂದು ಹೋದಾಗ ತಮ್ಮ ಸುಖ ದುಃಖಗಳನ್ನು ಹೇಳಿಕೊಳ್ಳುತ್ತಾ, ಅನ್ಯರ ಬಗ್ಗೆ ಅಸಹ್ಯ ಪಡುತ್ತಾ, ತನ್ನ ಬಣ್ಣಿಸುತ್ತಾ, ಪರರ ಮನೆಯ ತೂತುಗಳನ್ನು ಹೆಣಿಸುತ್ತಾ ಕೂಡುತ್ತಾರಷ್ಟೆ. ಹೆಣ್ಣು ಮಕ್ಕಳಿಗೆ ಹೋಟೆಲ್ಗಳಲ್ಲಿ ಅವಕಾಶ ಇಲ್ಲ. ಸಾಮಾನ್ಯವಾಗಿ ಹೆಣ್ಣು ಮಕ್ಕಳು ಹಳ್ಳಿಗಳಲ್ಲಿರುವಂತಹ ಹೋಟೆಲ್ಗೆ ಹೋಗುವಂಥದ್ದು ತುಂಬ ಅಪರೂಪ, ಹೋಗೋದು ಇಲ್ಲ. ಆದರೆ ಹೆಣ್ಣು ಮಕ್ಕಳಿಗೂ ಕೂಡ ಮಾತನಾಡೋದಕ್ಕೆ ಒಂದು ಜಾಗಗಳಿರ್ತವೆ. ಎಲ್ಲೋ ಒಂದು ಬಾವಿ, ನೀರಿಗಾಗಿ ಹೋಗುವಂತಹ ಬಾವಿ ಇರುವ ಜಾಗದಲ್ಲೋ ಅಥವಾ ಕೆರೆ ಜಾಗದಲ್ಲೋ, ಬಟ್ಟೆ ಒಗೆಯಲಿಕ್ಕೆ ಹೋದಾಗ ಆ ಬಟ್ಟೆ ಒಗೆಯುವಂತಹ ಜಾಗವೋ, ಯಾವುದಾದರೊಂದು ಜಾಗ ಆ ಹೆಣ್ಣು ಮಕ್ಕಳಿಗೆ ಸಿಗುತ್ತೆ. ಬಟ್ಟೆ ಒಗೆಯುವ ಅಥವಾ ಒಂದು ನೀರು ತರುವಂತಹ ಬಾವಿಯ ಜಾಗಗಳು. ಅಲ್ಲಿ ಹೆಣ್ಣು ಮಕ್ಕಳು ಏನು ಮಾಡ್ತಾರೆ, ನೀರಿಗೆಂದು ಬಂದು ಬಟ್ಟೆ ಒಗೆಯಲಿಕ್ಕೆಂದು ಹೋಗಿ ತಮ್ಮ ಸುಖ ದುಃಖಗಳನ್ನು ಹೇಳ್ಕೊಳ್ತಾ ಅನ್ಯರ ಬಗ್ಗೆ ಅಸಹ್ಯ ಪಡುತ್ತಾರೆ. ಹಳ್ಳಿಯ ಹೆಣ್ಣು ಮಕ್ಕಳಲ್ಲಿ ಸಾಮಾನ್ಯವಾಗಿ ಇನ್ನೊಬ್ಬರ ಮನೆಯ ದೋಸೆಯ ತೂತುಗಳನ್ನು ಹುಡುಕ್ತಾರೆ ವಿಧಾನ, ತನ್ನ ಬಗ್ಗೆ ಹೇಳ್ಕೊಳ್ಳೋದು ಬಹಳ ಕಡಿಮೆ. ತಮ್ಮ ಸುಖ ಸಂತೋಷಗಳನ್ನು ಹೇಳ್ಕೊಳ್ತಾರೆ, ಇನ್ನೊಬ್ಬರ ಬಗ್ಗೆ ಅಸಹ್ಯ ಪಡ್ತಾ, ಅವರನ್ನ ಅವಮಾನ ಪಡಿಸ್ತಾ, ತನ್ನ ಬಗ್ಗೆ ಬಣ್ಣಿಸಿಕೊಳ್ತಾ ಲೆಕ್ಕ ಹಾಕ್ತಾ ಕೂತ್ಕೋತಾರೆ. ಹಾಗಾಗಿ ಹೆಣ್ಣು ಮಕ್ಕಳಿಗೆ ಬಾವಿ ಕಟ್ಟೆನೋ ಕೆರೆ ಇರುವ ಜಾಗವೋ ಮಾತನಾಡುವುದಕ್ಕೆ ಒಂದು ಅವಕಾಶ ಸಿಕ್ಕರೆ, ಈ ಗಂಡು ಮಕ್ಕಳಿಗೆ, ಗಂಡಸರಿಗೆ ಈ ಹಳ್ಳಿಯ ಹೋಟೆಲ್ಗಳು ಮಾತನಾಡುವುದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಪಾಪ, ಕಾಲು ಬಿಟ್ಟ ಕತ್ತೆಯಂತೆ ಊರ ಸುತ್ತ ತಿರುಗಾಡುವ ಹಳ್ಳಿಯ ಗಂಡಸರಿಗೆ ಸಾಮಾಜಿಕ ವಿಷಯಗಳ ಬಗ್ಗೆ ಮಾತನಾಡಲು ಹೋಟೆಲ್ಗಿಂತ ಹೆಚ್ಚಿನ ಪ್ರಶಸ್ತವಾದ ಸ್ಥಳವಿರಲಾರದು. ಇದಕ್ಕಿಂತ ಅತ್ಯುತ್ತಮವಾದಂತಹ ಜಾಗ ಗಂಡಸರಿಗೆ ಮತ್ತೊಂದಿಲ್ಲ. ಹಾಗಾಗಿ ಈ ಹೋಟೆಲ್ಗಳಿಗೆ ಸಾಮಾನ್ಯವಾಗಿ ಎಲ್ಲ ವಯೋಮಾನದ ಗಂಡಸರು ಬರ್ತಾರೆ, ಹಾಗೆ ಎಲ್ಲ ಜಾತಿಯ ಗಂಡಸರು ಬರ್ತಾರೆ. ಎಲ್ಲರೂ ಒಟ್ಟಿಗೆ ಕೂತು ಮಾತನಾಡುವಂತಹ, ಊರಿನ, ಪಕ್ಕದ ಊರಿನ, ರಾಜ್ಯದ, ದೇಶದ ರಾಜಕೀಯ ವಿಚಾರಗಳನ್ನು ಅಥವಾ ಇನ್ಯಾವುದೋ ಸಿನಿಮಾ ವಿಚಾರಗಳನ್ನು ಕುಳಿತು ಮಾತನಾಡುವಂತಹ ಏಕೈಕ ಜಾಗಗಳು ಈ ಹಳ್ಳಿಯ ಹೋಟೆಲ್ಗಳಾಗ್ತವೆ. ತಮ್ಮ ಮನೆಯ ಸಮಾಚಾರ ತಮಗೆ ತಿಳಿದಿರದಿದ್ದರೂ ಊರ ಮೂಲೆ ಮೂಲೆಗಳಲ್ಲಿ ಏನು ನಡೆದಿದೆ,
ಯಾರು ಹುಟ್ಟಿದರು, ಯಾರು ಸತ್ರು ಎಂಬುದೆಲ್ಲ ಅವರಿಗೆ ಗೊತ್ತು. ತನ್ನ ಮನೇಲಿ ಏನಾಗ್ತಿದೆ ಅನ್ನೋದು ಮಾತ್ರ ಅವ್ರಿಗೆ ಗೊತ್ತಿರೋದಿಲ್ಲ. ತನ್ನ ಮನೇಲಿ ಏನ್ ನಡೀತಿದೆ ಅನ್ನೋದು ಮಾತ್ರ ಅವ್ರಿಗೆ ಗೊತ್ತಿರೋದಿಲ್ಲ. ಆದ್ರೆ ಇನ್ನೊಬ್ಬರ ಮನೇಲಿ ಏನ್ ನಡೀತಿದೆ ಅನ್ನೋದು ಪತ್ತೆ ಹಚ್ತಿರ್ತಾರೆ. ಸಾಮಾನ್ಯವಾಗಿ ಮನುಷ್ಯನಿಗೆ ಎಂತಹ ಕುತೂಹಲ ಇರುತ್ತೆ ಅಂದ್ರೆ, ತನ್ನ ಮನೆಯ ವಿಚಾರಗಳನ್ನು ತಿಳಿದುಕೊಳ್ಳುವುದರ ಆಸಕ್ತಿ ಇರೋದೇ ಇಲ್ಲ. ಆದರೆ ಇನ್ನೊಬ್ಬರ ವಿಷಯಗಳ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ವಹಿಸ್ತಾ ಹೋಗ್ತಾನೆ. ಇನ್ನೊಬ್ಬರ ಮನೆಯ ವಿಚಾರಗಳನ್ನು ತಿಳಿದುಕೊಳ್ಳುವುದಕ್ಕೆ ಬಯಸ್ತಾ ಹೋಗ್ತಾನೆ. ಅದೇ ತನ್ನ ಮನೆಯ ವಿಚಾರಗಳನ್ನು ತಿಳಿದುಕೊಳ್ಳುವುದಕ್ಕೆ ಆಸಕ್ತಿಯನ್ನು ವಹಿಸೋದೇ ಇಲ್ಲ. ಅಯ್ಯೋ, ನಿಮ್ಮ ಮನೇಲಿ ಏನೋ ಹಿಂಗೆ ಆಯ್ತಂತೆ ಅಂತ ಕೇಳಿದ್ರೆ ಗೊತ್ತಿಲ್ವಲ್ಲ, ನಮ್ಮ ಅಪ್ಪ ಅಮ್ಮ ಏನು ಹೇಳಿಲ್ವಲ್ಲ ಅಂತಾರೆ. ಆದ್ರೆ ಇಂಥವ್ರ ಮನೇಲಿ ಹಿಂಗೆ ಆಯ್ತಲ್ಲ, ಹೌದು ನಿನ್ನೆ ನಾನು ಕೇಳಿದೆ, ಹೌದಂತೆ ನಿನಗೂ ಇನ್ನೇನಾದ್ರು ಗೊತ್ತಾ ಅಂತ ಕೇಳ್ತೀವಿ. ಅಂದ್ರೆ ಇನ್ನೊಬ್ಬರ ವಿಚಾರಗಳ ಬಗ್ಗೆ ಆಸಕ್ತಿಯನ್ನು ವಹಿಸಿದಷ್ಟು ತಮ್ಮ ಬಗ್ಗೆ ನಾವು ಆಸಕ್ತಿಯನ್ನ ವಹಿಸೋದಿಲ್ಲ. ಇದು ಕೇವಲ ಹಳ್ಳಿಗಳಲ್ಲಷ್ಟೇ ಅಲ್ಲ, ಎಲ್ಲಾ ಮನುಷ್ಯರ ಸಾಮಾನ್ಯವಾದಂತಹ ಸ್ವಾಭಾವಿಕವಾದಂತಹ ಒಂದು ಗುಣ. ಹಾಗೆ ಯಾರ ಮನೆಯಲ್ಲಿ ಆಕಳು ಇತ್ತು, ಯಾರ ಕೊಟ್ಟಿಗೆಯಲ್ಲಿ ಎಮ್ಮೆ ಸತ್ತಿತ್ತು, ಯಾರ ಬಣವೆಗೆ ಬೆಂಕಿ ಹಚ್ಚಿದ್ರು, ಯಾರ ಮನೆ ದರೋಡೆಯಾಯಿತು ಎಂಬ ಸಣ್ಣ ದೊಡ್ಡ ವಿಷಯಗಳೆಲ್ಲ ಹೋಟೆಲಿನ ಸದಸ್ಯರ, ಶಾಶ್ವತ ಸದಸ್ಯರ ಪಾಲಿಗೆ ಸುದ್ದಿಯ ಸಾಮಗ್ರಿಗಳು. ಕೇವಲ ವ್ಯಕ್ತಿಗಳ ವಿಚಾರ ಅಷ್ಟೇ ಅಲ್ಲ, ಯಾರ ಮನೇಲಿ ಆಕಳು ಇತ್ತು, ಯಾರ ಮನೇಲಿ ಎಮ್ಮೆ ಸಾಯಿತು, ಯಾರ ಬಣವೆಗೆ ಬೆಂಕಿ ಹಚ್ಚಿದ್ರು, ಯಾರ ಮನೇಲಿ ಕಳ್ತನ ಆಯಿತು, ಇಂತಹ ವಿಚಾರಗಳನ್ನು ಕೂಡ ಹೋಟೆಲ್ಗೆ ಬರುವಂತಹ ಸದಸ್ಯರುಗಳು ನಿತ್ಯ ಮಾತನಾಡ್ತಾ ಹೋಗ್ತಾರೆ. ಹಾಗಾಗಿ ಇಂತಹ ಹೋಟೆಲ್ಗಳು ಒಂದು ರೀತಿಯಲ್ಲಿ ವಾರ್ತಾ ಇಲಾಖೆಯನ್ನ, ಸುದ್ದಿಯನ್ನ ಬಿತ್ತರಿಸುವಂತಹ, ಹೇಳುವಂತಹ ವಾರ್ತಾ ಇಲಾಖೆಗಳಿದ್ದಂತೆ ಅನ್ನುವ ಮಾತು ಸತ್ಯ ಅಂತ. ಕೇವಲ ವೀರೇಂದ್ರ ಸಿಂಗ್ರವರು ಹೇಳುತ್ತಿರುವಂತಹ ಊರಿನ ಹೋಟೆಲ್ ಒಂದೇ ಅಲ್ಲ, ಎಲ್ಲ ಹಳ್ಳಿಯ ಹೋಟೆಲ್ಗಳ ಸ್ಥಿತಿಯೂ ಕೂಡ ಇದೇನೆ. ಇಷ್ಟೇ ವಿಷಯಗಳ ಮಾತನಾಡೋದು ಅಲ್ಲ, ಇನ್ನೂ ಬೇರೆ ಬೇರೆ ವಿಷಯಗಳನ್ನು ಕೂಡ ಮಾತನಾಡ್ತಾರೆ. ಗಿಡ್ ಮಾಸ್ತರು ಶಾಲೆಯಲ್ಲಿ ಹುಡುಗರಿಗೆ ಬಹಳ ಹೊಡೆಯುತ್ತಿದ್ದಾರೆ. ಆ ರೀತಿ ಹೊಡೆಯುವುದಕ್ಕೆ ಮನೆಯಲ್ಲಿ ಅವರ ಹೆಂಡತಿಯ ಕಾಟವೇ ಕಾರಣವೆಂದು ನಿರ್ಣಯಿಸುತ್ತಾರೆ. ಯಾರೋ ಮೇಷ್ಟ್ರು ಶಾಲೆಯಲ್ಲಿ ಬಂದು ಒಂದಷ್ಟು ಜೋರ ಜಗಳ ಮಾಡಿದ್ರೆ ಅಥವಾ ಸಿಟ್ಟಿಂದ ಮಾತನಾಡಿದ್ರೆ, ಯಾಕೋ ಇವತ್ತ ಮೇಷ್ಟ್ರು ಇಷ್ಟೊಂದು ಸಿಟ್ಟು ಮಾಡ್ಕೊಂಡವ್ರಲ್ಲ, ಓಹೋ ಮನೇಲೇನೋ ಹೆಂಡತಿ ಜೊತೆ ಸೇರಿ ಜಗಳ ಮಾಡ್ಕೊಂಡು ಬಂದವ್ರೆ, ಹೆಂಡತಿ ಕಾಟ ಜಾಸ್ತಿ ಆಗಿದೆ, ಅದಕ್ಕೆ ಈಗ ಬಂದಿಲ್ಲ ಎಲ್ಲರ ಮೇಲೂ ಹಾರಾಡ್ತಿದ್ದಾರೆ ಅಂತ ಮೇಷ್ಟ್ರುಗಳ ಬಗ್ಗೆ ಮಾತಾಡ್ತಾರೆ. ಇನ್ನು ವಿಧವೆಯಾದ ಅಕ್ಕ ಅವರು ಏಕೆ ಅಷ್ಟು ಬೆಳ್ಳಗಿನ ಸೀರೆ ಉಡಬೇಕು ಎಂಬುದು ಅವರ ಜಿಜ್ಞಾಸೆಯ ವಿಷಯ. ಜಿಜ್ಞಾಸೆ ಅಂದ್ರೆ ಗೊಂದಲ ಅಂತ. ಯಾಕೆ ವಿಧವೆಯಾದಂತಹ ಹೆಣ್ಣು ಮಕ್ಕಳು ಬಿಳಿ ಸೀರೆ ಉಡಬೇಕು? ಯಾಕೆ ಅವ್ರು ಬಿಳಿ ಸೀರೆ ಉಟ್ಕೊಂಡು ಬದುಕಬೇಕು? ಬಣ್ಣ ಬಣ್ಣದ ಸೀರೆ ಉಟ್ಕೊಂಡ್ರೆ ತಪ್ಪಾಗುತ್ತೆ? ಅಷ್ಟು ಸುಂದರವಾಗಿರುವಂತಹ ಅಕ್ಕ ಅಂತ ಆ ಅಕ್ಕನ ಬಗ್ಗೆ ವಿಶೇಷವಾದಂತಹ ಆಸಕ್ತಿಯನ್ನು ವಹಿಸಿ ಈ ಒಂದು ಹೋಟ್ಲಲ್ಲಿ ಮಾತನಾಡ್ತಾರೆ. ಹೊಸದಾಗಿ ವರ್ಗವಾಗಿ ಬಂದ ವೈದ್ಯಾಧಿಕಾರಿ ರೋಗಿಗಳಿಗೆ ಬರೀ ಪ್ರಿಸ್ಕ್ರಿಪ್ಷನ್ ಮಾತ್ರ ಬರೆದು ಕೊಡುತ್ತಿದ್ದಾರೆಂದು ಅವರ ಆಕ್ಷೇಪ. ಆಸ್ಪತ್ರೆಗೆ ಬರುವಂತ ಒಂದು ಔಷಧಿನೂ ಕೊಡ್ತಾ ಇಲ್ಲ. ಆ ಔಷಧಿನೆಲ್ಲ ಮೆಡಿಕಲ್ ಸ್ಟೋರ್ ಮಾರಾಟ ಮಾಡ್ಕೊಳ್ತಿದ್ದಾರೆ, ಬರೀ ಚೀಟಿ ಬರ್ಕೊಡ್ತಿದ್ದಾರೆ ಅಂತ ಹೊಸದಾಗಿ ಬಂದಂತಹ ವೈದ್ಯರ ಮೇಲೆ ಆಪಾದನೆಗಳನ್ನು ಹೊರಿಸಿ ಈ ಜನ ಹೋಟೆಲ್ಗೆ ಬರುವವರು ಹೋಟೆಲಲ್ಲಿ ಕೂತ್ಕೊಂಡು ಮಾತನಾಡ್ತಾರೆ. ಬಿಸಿ ಊಟ ಬಂದ ಮೇಲೆ ಹೆಡ್ ಮಾಸ್ತರರು ಬಹಳ ಹಣ ಗಳಿಸಿದ್ದಾರೆಂದು ಅವರ ಬಗ್ಗೆ ಮೂಕರ್ಜಿಯೊಂದನ್ನು ಬರೆದು ಹಾಕುತ್ತಾರೆ. ಇದೇ ಚಹಾ ಹೋಟೆಲ್ನಲ್ಲಿ ಮೇಷ್ಟ್ರ ಬಗ್ಗೆ ಒಂದು ಮೂಕರ್ಜಿ ಬರೆದು ಹಾಕ್ತಾರೆ. ಅವನು ಬಿಸಿ ಊಟ ಬಂದ್ಮೇಲೆ ಚೆನ್ನಾಗಿ ದುಡ್ಡು ಮಾಡಿದ್ದಾನೆ, ಒಳ್ಳೆ ದುಡ್ಡು ಮಾಡಿದ್ದಾನೆ, ಆ ಶಾಲೆಗೆ ಬರುವಂತಹ ರೇಷನ್ನೆಲ್ಲ ಯಾರಿಗೋ ಮಾರ್ಕೊಳ್ತಾನೆ ಅನ್ನುವಂತಹ ಒಂದು ಆಪಾದನೆಯನ್ನು ಹೊರಿಸಿ ತಮ್ಮ ಹೆಸರನ್ನ ಹೇಳಿಕೊಳ್ಳದೆ ಒಂದು ಮೂಕರ್ಜಿಯನ್ನ ಮೇಲಿನ ಇಲಾಖೆಗಳಿಗೆ ಬರೆದಾಕ್ತಾರೆ. ಅವೆಲ್ಲ ನಡೆಯುವಂಥದ್ದು ಇದೇ ಹೋಟೆಲಿನಲ್ಲಿ.
ವರದಕ್ಷಿಣೆಯನ್ನು ನಾನೆಂದು ಮುಟ್ಟೆನೆಂದು ಹೇಳುತ್ತಿದ್ದ ಸುಶಿಕ್ಷಿತ ತರುಣನೊಬ್ಬ ದೂರದ ಊರಲ್ಲಿ ಹೋಗಿ ಲಗ್ನ ನಿಶ್ಚಯ ಮಾಡಿಕೊಂಡು 3 ಲಕ್ಷ ವರದಕ್ಷಿಣೆ ತೆಗೆದುಕೊಂಡದ್ದು ಶುದ್ಧ ನಾಚಿಕೆಗೇಡು ಎಂಬುದು ಇವರ ಅಭಿಪ್ರಾಯ. ಯಾರೋ ಇವರ ಗುಂಪಿನಲ್ಲಿದ್ದವನೊಬ್ಬ, ನಾನು ವರದಕ್ಷಿಣೆ ತಗೊಳ್ಳೋದಿಲ್ಲ, ವರದಕ್ಷಿಣೆನ 1 ಪೈಸೆ ನಾನು ಮುಟ್ಟೋದಿಲ್ಲ, ವರದಕ್ಷಿಣೆ ತಗೊಳ್ಳದೆ ನಾನು ಮದುವೆ ಆಗ್ತೀನಿ ಅಂತ ಎಲ್ಲರಿಗೂ ಜಂಬ ಕೊಚ್ಕೊಂಡಿಲ್ಲ. ಅವನು ಯಾರು ಕಾಣ್ದಂಗೆ ಯಾವುದೋ ದೂರಕ್ಕೆ ಹೋಗಿ ಅಲ್ಲೊಂದು ಹೆಣ್ಣು ನೋಡಿ 3 ಲಕ್ಷ ವರದಕ್ಷಿಣೆ ತಗೊಂಡು ಬಂದು ಮದುವೆ ಹಾಕ್ಬಿಡ್ತಾನೆ. ಆ ವಿಷಯ ಇಲ್ಲಿ ಹೋಟ್ಲಲ್ಲಿ ಕೂತ್ಕೊಂಡು ಈ ಹುಡುಗರೆಲ್ಲ ಬರುವಂತಹ ವ್ಯಕ್ತಿಗಳೆಲ್ಲ ಚರ್ಚೆ ಮಾಡ್ತಾ ಹೋಗ್ತಾರೆ. ಹೀಗೆ ಒಂದಲ್ಲ ಎರಡಲ್ಲ ನಾನಾ ರೀತಿಯ ವಿಷಯಗಳು. ಶಾಲೆಯಲ್ಲಿ ಮೇಷ್ ಹೊಡಿತಿರೋದಕ್ಕೆ ಏನು ಕಾರಣ ಅಂತ ಚರ್ಚೆ ಮಾಡ್ತಾರೆ. ಹಾಗೆ ವಿಧವೆಯಾದ ಅಕ್ಕ ಅವರು ಯಾಕೆ ಬಿಳಿಸೀರೆ ಉಡಬೇಕು ಅನ್ನುವಂತಹ ಗೊಂದಲದಲ್ಲಿ ಮಾತನಾಡ್ತಾರೆ. ವೈದ್ಯಾಧಿಕಾರಿ ಬರೀ ಚೀಟಿ ಬರ್ಕೊಡ್ತಾನೆ ಅಂತ ಆಪಾದನೆ ಮಾಡ್ತಾರೆ. ಹಾಗೆ ಹೆಡ್ ಮಾಸ್ಟ್ರು ಬಿಸಿ ಊಟ ಬಂದ್ಮೇಲೆ ಒಳ್ಳೆ ದುಡ್ಡು ಮಾಡಿದ್ದಾನೆ ಅಂತ ಅವನ ಮೇಲೆ ಒಂದು ಮುಖರ್ಜಿ ಬರೆದು ಮೇಲಿನ ಇಲಾಖೆಗೆ ಬರೀತಾರೆ. ಹೀಗೆ ಒಂದಲ್ಲ ಎರಡಲ್ಲ ಯಾರೋ ವರದಕ್ಷಿಣೆ ತಗೊಂಡೊಂದು ವಿಚಾರವಾಗಿ ಮಾತನಾಡ್ತಾರೆ. ಹೀಗೆ ಮಾತನಾಡುವಂತಹ ಒಂದು ಏಕೈಕ ಕೇಂದ್ರ ಈ ಒಂದು ಹಳ್ಳಿಯ ಚಹಾ ಹೋಟೆಲ್. ಈಗಿನ ಹುಡುಗರಿಗೆ ನೀತಿ ನಿಯಮಗಳೇ ಇಲ್ಲವೆಂದು ದೊಗಳೆ ಪ್ಯಾಂಟು ಶರ್ಟುಗಳನ್ನು ಧರಿಸಿ ತಿರುಗುತ್ತಿವೆ ಎಂದು ಗುಂಡಣ್ಣ ಹೇಳಿದ್ರೆ, ಆ ಹುಡುಗರ ಮುಖಂಡ ನಿಮ್ಮ ಮಗನೇ ಅಲ್ವೇ ಎಂದು ಚಂದ್ರಣ್ಣ ಕೇಳುತ್ತಾನೆ. ಅವನು ಹುಡುಗರ ಮೇಲೆ ಆಪಾದನೆ ಹೊರಿಸ್ತಾನೆ. ಯಾರು? ಗುಂಡಣ್ಣ. ಈಗಿನ ಹುಡುಗರಿಗೆ ಒಂದು ರೀತಿನೇ ಇಲ್ಲ ಕಣ್ರಿ, ಒಂಚೂರು ಶಿಸ್ತೇ ಇಲ್ಲ ಕಣ್ರಿ, ಬರೀ ದೊಗಳೆ ಪ್ಯಾಂಟ್ ಹಾಕೊಂಡು ಒಂದು ಶರ್ಟ್ ಹಾಕೊಂಡು ಊರು ಸುತ್ತೊಡಿತವೆ, ಬೀದಿ ಸುತ್ತೊಡಿತವೆ ಅಂತ. ಸುಮಾರು 20-30 ವರ್ಷದ ಕೆಳಗಡೆ ಹುಡುಗರೆಲ್ಲ ಹಾಕ್ತಿದ್ದದ್ದು ಈಗ ನೋಡಿ ಒಂಥರ ಟೈಟ್ ಪ್ಯಾಂಟ್ ಹಾಕ್ತಾರೆ ನೋಡಿ. ಆಗ ಆ ಕಾಲಿನ ಕೆಳಭಾಗದಲ್ಲಿ ಬಾಟಮ್ ಅಂತ ಇರ್ತಿತ್ತಲ್ಲ, ಅಲ್ಲಿ ದೊಗಳೆ ಪ್ಯಾಂಟು ಸುಮಾರು 1-1.5 ಅಡಿ ಅಗಲ ಇರ್ತಿತ್ತು ಕೆಳಗಡೆ. ಆ ಥರ ದೊಗಳೆ ಪ್ಯಾಂಟ್ಗಳನ್ನು ಹಾಕೊಳ್ಳೋದು ಒಂದು ಸ್ಟೈಲ್ ಇತ್ತು ಒಂದು ಕಾಲದಲ್ಲಿ. ಈಗ ಅದು ಟೈಟ್ ಆಗಿಬಿಟ್ಟಿದೆ. ಗುಂಡಣ್ಣ ಹೇಳ್ತಾರೆ, ಈಗಿನ ಹುಡುಗರಿಗೆ ರೀತಿ ನಿಯಮಗಳೇ ಇಲ್ಲ ಕಣ್ರಿ, ಒಂದು ಶಿಸ್ತೇ ಇಲ್ಲ ಕಣ್ರಿ, ಬರೀ ದೊಗಳೆ ಪ್ಯಾಂಟ್ ಹಾಕೊಂಡು ಶರ್ಟ್ ಹಾಕೊಂಡು ಊರಿನಲ್ಲಿ ಬರೀ ಸುತ್ತಿರ್ತಾವ ಕಣ್ರಿ ಅಂತ ಹೇಳಿದ್ರೆ, ಆ ಚಂದ್ರಣ್ಣ ಹೇಳ್ತಾನೆ, ಅಲ್ಲಪ್ಪ ಹಿಂಗೆ ಹೇಳ್ತಿದ್ಯಲ್ಲ, ಹಂಗೆ ತಿರುಗ್ತಿದಾರಲ್ಲ ಹುಡುಗರು, ಆ ಹುಡುಗರ ಮುಖಂಡ ನಿಮ್ಮ ಮಗನೇ ಕಣಯ್ಯ, ನಿಮ್ಮ ಮಗನೇ ಅಲ್ವನೆಯ ಅಂತ ಹೇಳ್ತಾನೆ. ಅದಕ್ಕೆ ನಿರುತ್ತರವೇ ಸರಿಯಾದ ಉತ್ತರ. ಆ ಮಾತಂದಾಗ ಗುಂಡಣ್ಣ ಗಪ್ಚು, ಏನು ಮಾತಾಡದೆ ಸುಮ್ಮ ಹಾಕ್ತಾರೆ. ತಳವಾರ ಯಲ್ಲಪ್ಪನಿಗೆ ಸೊಕ್ಕು ಬಂದಿದೆ. ನಿನ್ನೆ ನಾನು ಎದುರಿಗೆ ಬರ್ತಿದ್ರು, ಅವನು ನನಗೆ ನಮಸ್ಕರಿಸಲಿಲ್ಲ, ಏನು ತಿಳಿದಿದ್ದಾನೆ ಮಗ ಎಂದು ಪಟೇಲರು ಕೂತ್ಕರಿಸುತ್ತಾರೆ, ಗದ್ದೆ ಮಾಡ್ತಾರೆ. ಅಲ್ರಿ, ನನ್ನ ನಾನು ದಾರಿಗೆ ಬರ್ತಿದ್ದೀನಿ, ಆ ತಳವಾರ ಯಲ್ಲಪ್ಪ ಹೆದರ್ ಕಾಣಿಸ್ತಾನೆ, ಒಂದು ನಮಸ್ಕಾರ ಹೊಡೆಯೋದಿಲ್ರಿ, ಪಟೇಲ ಅನ್ನೋದ್ರ ಬಗ್ಗೆ ಒಂಚೂರು ಗೌರವ ಇಲ್ವಲ್ರಿ ಅವನಿಗೆ ಅಂತ ಅವನು ಗರ್ಜನೆ ಮಾಡ್ತಾನೆ. ಅದು ಹೋಟೆಲ್ಗಳಲ್ಲಿ ಚರ್ಚೆ ಆಗುತ್ತೆ. ಹೀಗೆ ಪಟೇಲರು ಮಾತನಾಡೋದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಇನ್ನೊಬ್ಬ ಮಾತನಾಡೋದು. ಆ ಶಿವಶರಣಪ್ಪನಿಗೆ ಅಷ್ಟು ಸುಂದರ ಹೆಂಡತಿ ಯಾಕಿರಬೇಕು ಎಂದು ರಸಿಕ ಶಿಖಾಮಣಿ ಮಹಾನ್ ಕಚ್ಚೆಯರುಕ ಶ್ರೀಮಂತ ಕಲ್ಲಪ್ಪನವರ ಗೂಢ ಪ್ರಶ್ನೆ, ಅರ್ಥವಾಗದಿರೋ ಪ್ರಶ್ನೆ. ಅವನು ತಲೆ ಕೆಡಿಸ್ಕೊಳ್ತಾನೆ ಆ ಪ್ರಶ್ನೆಗೆ. ಆ ಕಲ್ಲಪ್ಪ, ಯಾಕೆ ಇವ್ರು ಇಷ್ಟೊಂದು ಸುಂದರವಾದ ಹೆಂಡತಿ ಇರಬೇಕು, ನಾವು ಸುಂದರವಾದ ಹೆಂಡತಿ ಇದ್ವಿ, ಇವ್ರಿಗೇನು ಕಷ್ಟ, ಏನು ಕಷ್ಟ ಅಂದ್ರೆ, ಹೋಟೆಲ್ಗಳಲ್ಲಿ ಎಂತೆಂತಹ ವಿಚಾರಗಳು ಚರ್ಚೆ ಆಗ್ತವೆ ಅಂದ್ರೆ, ಕೆಲಸಕ್ಕೆ ಬರುವ ವಿಚಾರಗಳು ಒಂದು ಕಡೆ ಚರ್ಚೆ ಆದರೆ, ಕೆಲಸಕ್ಕೆ ಬಾರದ ಬಹುತೇಕ ವಿಚಾರಗಳು ಚರ್ಚೆ ಆಗುವುದನ್ನು ನಾವು ಕಾಣ್ತಾ ಹೋಗ್ತೇವೆ. ಹೀಗೆ ಆ ಊರಿನ ಶ್ರೀಮಂತನಾದಂತಹ ಕಲ್ಲಪ್ಪ ಅರ್ಥವಾಗದೇ ಇರುವಂತಹ ಪ್ರಶ್ನೆಯನ್ನ ತಾನೇ ಹಾಕೊಳ್ತಾನೆ. ಆ ಶಿವಶರಣಪ್ಪ ನೋಡಿದ್ರೆ ಹಂಗವನೇ, ಅವನು ಯಾಕೆ ಅಷ್ಟೊಂದು ಸುಂದರವಾದ ಹೆಂಡತಿ ಸಿಕ್ಕಿದ್ದಾಳೆ ಅಂತ ಅವನು ಮಾತನಾಡ್ತಾ ಹೋಗ್ತಾನೆ. ಹೀಗೆ ತಮ್ಮ ಹೊಟ್ಟೆ ಕೆಚ್ಚು, ಸಿಟ್ಟು, ದರ್ಪ, ಧಕ್ಕೆಗೊಂಡ ಗರ್ವ, ಹಳಲುಗಳಿಗೆ ಇದೇ ಚಹಾ ಹೋಟೆಲು ಅಂತ ಹಳ್ಳಿಯ ಪಾರ್ಲಿಮೆಂಟಿನಲ್ಲಿ ಅಭಿವ್ಯಕ್ತಿಯನ್ನೀಯುತ್ತಾರೆ.
ತಮ್ಮ ಮನಸ್ಸುಗಳಲ್ಲಿರುವಂತಹ ಸಿಟ್ಟುಗಳನ್ನು, ಯಾರೋ ಒಬ್ಬರ ಮೇಲಿರುವಂತಹ ಹೊಟ್ಟೆ ಕೆಚ್ಚನ್ನ, ಗರ್ವವನ್ನ, ದರ್ಪವನ್ನ, ತನಗಾದಂತಹ ಅವಮಾನವನ್ನ, ತನಗಿರುವಂತಹ ದುಃಖಗಳನ್ನ ಎಲ್ಲವೂ ಮಾತನಾಡಿಕೊಳ್ಳುವಂತಹ ಹಳ್ಳಿಯ ಪುರುಷರಿಗೆ ಇರುವಂತಹ ಏಕೈಕ ಜಾಗ ಅಂದರೆ ಅದು ಹಳ್ಳಿಯ ಚಹಾ ಹೋಟೆಲ್. ಒಂದು ರೀತಿಯಲ್ಲಿ ಇದು ಹಳ್ಳಿಯ ಪಾರ್ಲಿಮೆಂಟ್ ಇದ್ದ ಹಾಗೆ. ದೇಶ ವಿದೇಶದ ಸುದ್ದಿಗಳಿಗೂ ಇಲ್ಲಿ ಪ್ರಾಶಸ್ತ್ಯ ಉಂಟು. ಕೇವಲ ಹಳ್ಳಿ ವಿಚಾರವನ್ನಷ್ಟೇ ಮಾತನಾಡ್ತಾರೆ ಅಂತಲ್ಲ, ದೇಶ ವಿದೇಶಗಳ ಮಾತುಗಳನ್ನು ಕೂಡ ರಾಜ್ಯಕ್ಕೆ ಸಂಬಂಧಿಸಿದ, ದೇಶಕ್ಕೆ ಸಂಬಂಧಿಸಿದ, ರಾಜಕೀಯ ವಿಚಾರಗಳಿಗೆ ಸಂಬಂಧಿಸಿದ, ಸಿನಿಮಾಗಳಿಗೆ ಸಂಬಂಧಿಸಿದ ವಿಚಾರಗಳನ್ನು ಕೂಡ ಇದೇ ಹಳ್ಳಿಯ ಹೋಟೆಲ್ಗಳಲ್ಲಿ ಮಾತನಾಡ್ತಾ ಹೋಗ್ತಾರೆ. ಸುಮಾರು ಸಿನಿಮಾಗಳಲ್ಲಿ ಮಾಡಿರುವಂತಹ ಒಬ್ಬ ನಟನ ಬಗ್ಗೆ, ಯಾವುದೋ ಒಂದು ಸಿನಿಮಾ ಚೆನ್ನಾಗಿ ಪ್ರದರ್ಶನ ಕಾಣಲಿಲ್ಲ, ಓಡಲಿಲ್ಲ, ತುಂಬ ದಿವಸ ಥಿಯೇಟರ್ನಲ್ಲಿ ಇರಲಿಲ್ಲ ಅಂತ ಅಂದರೆ ಒಬ್ಬ ಹಳ್ಳಿಯ ಒಬ್ಬ ಅನಕ್ಷರ ಹತ್ರ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ನೋಡಿ. ಏನು ಅವ್ನು ಒಂಚೂರೂ ಆ್ಯಕ್ಟಿಂಗ್ ಮಾಡೋಕ್ಕೆ ಬರಲ್ಲ. ಅವ್ನು ಏನಯ್ಯ ಹಿಂಗೆ ಮಾಡಿದ್ದಾನೆ, ಅವ್ನು ನನಗೆ ಕೇಳಬಾರ್ದಾಗಿತ್ತೆ, ನಾನು ಕೇಳಿದ್ರೆ ನಾನು ಹೇಳ್ಕೊಡ್ತಿದ್ದೆ. ಒಂಚೂರು ನಾನಿದ್ದಿದ್ರೆ ನೋಡ್ಬೇಕಿತ್ತ ಸಿನಿಮಾನ ಹೆಂಗೆ ಮಾಡ್ತಿದ್ದೆ ಅಂತ. ಆದರೆ ಅವ್ನಿಗೆ ಬುದ್ಧಿ ಬೇಡವಾ? ಎಷ್ಟು ಚೆನ್ನಾಗಿ ಮಾತನಾಡ್ತಾರೆ ಅವ್ರಿಗಿಂತ ಬುದ್ಧಿವಂತರು ಹಾಗೆ. ಅಂದರೆ ರಾಜಕೀಯ ವ್ಯಕ್ತಿಗಳ ಬಗ್ಗೆನೂ ಅಷ್ಟೇ. ರಾಜಕೀಯ ವ್ಯಕ್ತಿಗಳು ಏನಾದರೂ ಒಂದು ತೀರ್ಮಾನವನ್ನು ತೆಗೆದುಕೊಂಡಾಗ, ಅಲ್ರಿ ಅವನ ತೀರ್ಮಾನ ತಗೊಂಡಿದ್ದಾನಲ್ರಿ, ಅವ್ನಿಗೇನೋ ಸ್ವಲ್ಪ ಬುದ್ಧಿ ಇದೆಯಲ್ರಿ, ಅಲ್ಲ ನಾನು ಕೇಳಬಾರ್ದಾಗಿತ್ತ, ನಾನು ಹೇಳ್ತಿದ್ದೆ ಅವನಿಗೆ. ಹೀಗೆ ಇಡೀ ರಾಜಕೀಯ ವ್ಯವಸ್ಥೆಯನ್ನೇ ವಿಶ್ಲೇಷಣೆ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಅಂತಹ ಎಲ್ಲ ವಿಚಾರಗಳ ಚರ್ಚೆ ನಡೆಯುವಂಥದ್ದು ಎಲ್ಲಿ ಅಂದರೆ ಇಲ್ಲಿ ಅಂತ, ಇಂತಹ ಹಳ್ಳಿಯ ಹೋಟೆಲ್ಗಳಲ್ಲಿ. ಹೀಗೆ ದೇಶ ವಿದೇಶಗಳ, ಹಳ್ಳಿಯ ಪಕ್ಕದ ಹಳ್ಳಿಗಳ ಎಷ್ಟೋ ಸುದ್ದಿಗಳ ಚರ್ಚೆಗಳು ಇಲ್ಲಿ ನಡೀತಾ ಹೋಗ್ತವೆ. ಇಷ್ಟೇನ? ಇನ್ನೂ ಇದಾವೆ. ಪಟ್ಟಣಗಳಲ್ಲಿ ನೋಡಿ ಬಂದ ಅದ್ಭುತ ದೃಶ್ಯಗಳನ್ನು ವರ್ಣಿಸುವ ಸುದ್ದಿಯ ಸೂರಪ್ಪನವರಿಗೂ ಹಳ್ಳಿಯ ಹೋಟೆಲಿನಲ್ಲಿ ಸ್ಥಾನವಿದೆ. ಇವರ ಹೆಸರು ಸುದ್ದಿ ಸೂರಪ್ಪ ಅಂತ. ಯಾವ್ದಾದ್ರು ಒಂದು ಊರಿಗೆ ಹೋಗ್ಬಿಟ್ಟು ಬಂದ್ರೆ ಆ ಊರಿನ ವಿಷಯಗಳನ್ನ ವೈಭವೀಕರಿಸಿ ಒಂದಷ್ಟು ವರ್ಣಿಸಿ, ಅವನು ನೋಡಿರೋ ಸ್ವಲ್ಪ ಅದಕ್ಕೊಂದಷ್ಟು ರೆಕ್ಕೆ ಪೊಕ್ಕ ಕಟ್ಟಿ ಒಂದಷ್ಟು ವರ್ಣನೆಯನ್ನು ಮಾಡಿ ಹಳ್ಳಿಯಲ್ಲಿ ಬಂದು ಹೇಳ್ಕೊಳ್ತಾರೆ. ಅಪರೂಪಕ್ಕೊಮ್ಮೆ ನೀವು ನೋಡಬೇಕು, ಪಟ್ಟಣಕ್ಕೆ ಹೋಗ್ಬಿಟ್ಟು ಬಂದವರು, ಸಿಟಿಗೆ ಹೋಗ್ಬಿಟ್ಟು ಬಂದವರು, ಬೆಂಗಳೂರಿನಂತಹ ಮಹಾನಗರಗಳನ್ನ, ಬಾಂಬೆ ಅಂತಹ ಮಹಾನಗರಗಳಿಗೆ ಅಪರೂಪಕ್ಕೊಮ್ಮೆ ಹೋಗಿ ಬಂದಂಥವ್ರು ಹಳ್ಳಿಗೆ ವಾಪಸ್ ಬಂದಾಗ ಎಷ್ಟು ಚೆನ್ನಾಗಿ ಸಿಟಿ ಬಗ್ಗೆ ವರ್ಣನೆ ಮಾಡ್ತಾರೆ ಗೊತ್ತಾ. ಅಬ್ಬಬ್ಬಬ್ಬಾ, ಏನ್ರಿ ಆ ಬಿಲ್ಡಿಂಗು, ಏನ್ರಿ ಆ ಜನ, ಹೆಂಗಿದಾರ್ರಿ, ಒಂದು ಥಿಯೇಟ್ರಿಗೆ ಹೋಗಿದ್ದೆ, ಥಿಯೇಟ್ರ್ ಹೆಂಗಿದ್ದೀರಿ ನೋಡಿ, ನಮ್ಮೂರ್ದು ಏನೂ ಇಲ್ಲ. ಒಂದು ಹೋಟ್ಲು ಕರ್ಕೊಂಡು ಹೋಗಿದ್ರು, ಅಬ್ಬಬ್ಬಬ್ಬ ಹೋಟ್ಲು ಎಷ್ಟು ಚೆನ್ನಾಗಿ ವರ್ಣನೆ ಮಾಡ್ತಾರೆ. ಹೀಗೆ ಈ ಸುದ್ದಿ ಸೂರಪ್ಪ ಅನ್ನುವಂತಹ ಒಬ್ಬ ವ್ಯಕ್ತಿಯು ಕೂಡ, ಅವನು ಕೂಡ ಈ ಹಳ್ಳಿಯಲ್ಲಿ ಕೂತ್ಕೊಂಡು ಪಟ್ಟಣದ ಬಗ್ಗೆ ಚರ್ಚೆ ಮಾಡ್ತಾನೆ. ಆ ಜನ್ಮ ಬ್ರಹ್ಮಚಾರಿ ಹನುಮಾನ್ ಭಕ್ತ ಭರಮಣ್ಣ ತಾನು ಪಟ್ಟಣಕ್ಕೆ ಹೋದಾಗ ಶೋರೂಮ್ ಎದುರಿಗೆ ನಿಲ್ಲಿಸಿದ ಹೆಣ್ಣು ಗೊಂಬೆಯನ್ನು ಎವೆಯಿಕ್ಕದೆ ನೋಡಿ ಬಂದು, ಎವೆಯಿಕ್ಕದೆ ಅಂದ್ರೆ ರೆಪ್ಪೆಯನ್ನ ಮಿಟುಕಿಸದೆ ನೋಡಿ ಬಂದು, ಹೆಣ್ಣು ಗೊಂಬೆಯನ್ನ ಸಾಮಾನ್ಯವಾಗಿ ಬಟ್ಟೆಗಳ ಶೋರೂಮ್ ಮುಂದ್ಗಡೆ ಹೆಣ್ಣು ಮತ್ತು ಗಂಡುಗಳ ಗೊಂಬೆಯನ್ನು ನಿಲ್ಲಿಸಿ ಅವುಗಳಿಗೆ ಒಳ್ಳೊಳ್ಳೆಯ ವಸ್ತ್ರಗಳನ್ನ ಉಡಿಸಿರ್ತಾರೆ, ಸೀರೆ ಉಡಿಸಿರ್ತಾರೆ, ಇನ್ಯಾವುದೋ ಡ್ರೆಸ್ ಅನ್ನು ಹಾಕ್ಸಿರ್ತಾರೆ, ನಿಲ್ಲಿಸಿರ್ತಾರೆ. ಅಂತಹ ಗೊಂಬೆಯನ್ನ ಕಣ್ಣು ಮಿಟುಕಿಸದೆ ನೋಡಿ ಬಂದಂತಹ ಹನುಮಾನ್ ಭಕ್ತ ಬ್ರಹ್ಮಚಾರಿ ಆ ಭರಮಣ್ಣ ಬಂದು ಹಳ್ಳಿಲಿ ಹೇಳ್ಕೊಳ್ತಾನೆ, ಏನು ಹೆಣ್ಣಪ್ಪ ಅದು, ಕೈ ತೊಳೆದು ಮುಟ್ಬೇಕದನ್ನ ಎಂದು ಬಾಯಿ ಚಪ್ಪರಿಸುತ್ತಾ ಹೇಳಿದ್ದುಂಟು. ಆ ಹೆಣ್ಮಗಳು ಎಷ್ಟು ಸುಂದರವಾಗಿದ್ದಾಳಪ್ಪ, ಆ ಹೆಣ್ಮಗಳನ್ನ ಕೈ ತೊಳ್ಕೊಂಡು ಮುಟ್ಟಬೇಕು ಅಂತ ಆ ಗೊಂಬೆಯನ್ನೂ ಕೂಡ ಹೆಣ್ಣು ಎಂದು ಭಾವಿಸಿಕೊಂಡು ವರ್ಣನೆ ಮಾಡಿ ಹೇಳಿದಂತಹ ಉದಾಹರಣೆಗಳು ಕೂಡ ಉಂಟು. ಇದನ್ನು ಕೇಳಿದ ಇನ್ನೊಬ್ಬ ಭೂಪ ನಗರದ ರೋಡಿನಲ್ಲಿ ಹೊರಟಾಗ ಸೈಕಲ್ ಮೇಲೆ
ಪ್ಯಾಂಟು ಬುಷ್ ಶರ್ಟ್ ಧರಿಸಿ ಆಫೀಸಿಗೆ ಹೊರಟ ಹೆಣ್ಣನ್ನು ತರುವಿ ಅಂದ್ರೆ ನಿಲ್ಲಿಸಿ ಅಂತ. ಇನ್ಯಾವನೋ ಒಬ್ಬ ಹೋಗಿದ್ದ ಭೂಪ, ಅವನು ಸಿಟಿಗೆ ಹೋಗಿದ್ದಾಗ ಆಫೀಸಿಗೆ ಹೋಗುತ್ತಿದ್ದ ಒಬ್ಬ ಹೆಣ್ಣು ಮಗಳು ಪ್ಯಾಂಟ್ ಮತ್ತು ಶರ್ಟ್ ಅನ್ನ ಧರಿಸಿದ್ದಂತಹ ಒಬ್ಬ ಹೆಣ್ಣು ಮಗಳನ್ನ ನಿಲ್ಲಿಸಿ ಏನಂತ ಕೇಳಿದ್ದಂತೆ, ಯಜಮಾನ ನಮ್ಮ ಸಾವಕಾಶ ಶಂಕರಪ್ಪನ ಮನೆ ಎಲ್ಲಿದೆ ಎಂದು ಕೇಳಿದೆನೆಂದು ಅವಳು ಸ್ಟುಪಿಡ್ ಎಂದು ಬೈದು ಹೋದದ್ದನ್ನ ಕಥೆ ಮಾಡಿ ಇದೇ ನಮ್ಮ ಚಂದ್ರಭವನದಲ್ಲಿ ಹೇಳಿದ್ದನ್ನು ನಾನು ಕಿವಿಯಾರೆ ಕೇಳಿದ್ದೇನೆ. ಸ್ಟುಪಿಡ್ ಅನ್ನೋ ಪದವನ್ನು ಅರ್ಥ ಮಾಡ್ಕೊಳ್ಳದೆ ನನಗಳು ಸ್ಟುಪಿಡ್ ಅಂದ್ಬಿಡ್ಲು ಅಂತ ಅದನ್ನೇ ಹೊಗಳಿಕೊಂಡು ಹೇಳಿದಂತಹ ಉದಾಹರಣೆಗಳು ಕೂಡ ಉಂಟು ಅಂತ. ಅದೇ ಭೂಪ ಮುಂದುವರಿಯುತ್ತಾ, ಪಟ್ಟಣದಲ್ಲಿ ಈಗ ಗಂಡು ಹೆಣ್ಣುಗಳಿಗೆ ಯಾವ ಅಂತರವೂ ಇಲ್ಲವೆಂದು, ಗಂಡು ಹೆಣ್ಣಾಗುತ್ತಿವೆ ಎಂದು, ಹೆಣ್ಣು ಗಂಡಾಗುತ್ತಿವೆ ಎಂದು ಮುರುಡೆ ಬಿಟ್ಟ. ಅದು ಒಂದು ರೀತಿಯಲ್ಲಿ ನಿಜನೂ ಕೂಡ. ಗಂಡುಗಳು ಹೆಣ್ಣುಗಳಾಗ್ತಿದ್ದಾವೆ, ಹೆಣ್ಣುಗಳು ಗಂಡುಗಳಾಗ್ತಿವೆ. ಅದು ವಸ್ತ್ರದಲ್ಲೂ ಕೂಡ ಇವತ್ತು ಪುರುಷರು ಧರಿಸುವಂತಹ ಎಷ್ಟೋ ವಸ್ತ್ರಗಳನ್ನು ಇವತ್ತು ಸ್ತ್ರೀಯರು ಧರಿಸ್ತಿದ್ದಾರೆ. ಹಾಗೆ ಲಿಂಗ ಬದಲಾವಣೆಯೂ ಕೂಡ ಪಟ್ಟಣದಂತಹ ಪ್ರದೇಶಗಳಲ್ಲಿ ತುಂಬ ಆಗುತ್ತಿರುವುದನ್ನು ನಾವು ಕಾಣ್ತಾ ಇದ್ದೇವೆ. ಇವತ್ತೆಷ್ಟೋ ಜನ ಪುರುಷರು ಲಿಂಗ ಬದಲಾವಣೆಯನ್ನು ಮಾಡಿಕೊಂಡು ಹೆಣ್ಣಾಗುತ್ತಿರುವಂತಹ ನೂರಾರು ಸಾವಿರಾರು ಉದಾಹರಣೆಗಳು ಇವತ್ತು ನಮ್ಮ ಸಮಾಜದಲ್ಲಿ ಇದ್ದಾವೆ. ಒಂದು ಕಾಲದಲ್ಲಿ ಇಲ್ಲದಂತಹ ತ್ರಿಲಿಂಗಿಗಳು ಇವತ್ತು ಒಂದೊಂದು ಪಟ್ಟಣಗಳನ್ನು ನಾವು ನೋಡ್ತಾ ಹೋದರೆ ಒಂದೊಂದು ಪಟ್ಟಣಗಳಲ್ಲಿ ನೂರಾರು ಸಾವಿರಾರು ಮಂದಿಗಳು ಹೆಚ್ಚಾಗಿರುವುದನ್ನು ನಾವು ಕಾಣ್ತಾ ಇದ್ದೇವೆ. ಹಾಗಾಗಿ ಒಂದು ಕಡೆ ಗಂಡು ಹೆಣ್ಣಾಗ್ತಿದ್ದಾವೆ, ಇನ್ನೊಂದು ಕಡೆ ಹೆಣ್ಣುಗಳು ಗಂಡಾಗ್ತಿವೆ. ಹಳ್ಳಿಯ ಹೋಟೆಲ್ನಲ್ಲಿ ಈಗ ಸಿನಿಮಾ ದೇವತೆಗಳ ದರ್ಶನವೂ ಆಗುತ್ತದೆ. ಇದೊಂದು ಫ್ಯಾಷನ್. ಇದು ಅವರವರಿಗೆ ಇಷ್ಟವಾದಂತಹ ಸಿನಿಮಾ ಸ್ಟಾರ್ಗಳ ಫೋಟೋಗಳನ್ನು ತನ್ನ ಹೋಟ್ಲಲ್ಲಿ ಹಾಕ್ಕೊಳ್ಳೋದು. ಒಂದು ಕಡೆ ಹೀರೋಗಳ ಫೋಟೋ ಇರುತ್ತೆ, ಇನ್ನೊಂದು ಕಡೆ ಹೀರೋಯಿನ್ ಫೋಟೋಗಳು ಕೂಡ ಇರ್ತವೆ. ಒಂದು ಕಡೆ ತಿರುಪತಿ ವೆಂಕಟೇಶ್ವರನ ಫೋಟೋ ನೇತಾಡ್ತಿದ್ರೆ, ಇನ್ನೊಂದು ಕಡೆ ಐಶ್ವರ್ಯ ರೈ, ಹೇಮಮಾಲಿನಿ, ಧರ್ಮೇಂದ್ರರ ಕ್ಯಾಲೆಂಡರುಗಳು ಶೋಭಿಸುತ್ತವೆ. ಪಾಪ ಯಾವ ಫೋಟೋವನ್ನು ಎಲ್ಲಿ ಹಾಕಬೇಕು ಅನ್ನುವಂತಹ ಸಾಮಾನ್ಯ ತಿಳುವಳಿಕೆಯೂ ಇಲ್ಲದಂತಹ ಜನ ಏನ್ ಮಾಡ್ತಾರೆ, ಆ ಕಡೆಗೊಂದು ಈ ಕಡೆಗೊಂದು ಹೀರೋಯಿನ್ ಫೋಟೋ ಹಾಕಿ ಮಧ್ಯದಲ್ಲಿ ದೇವ್ರ ಫೋಟೋ ಹಾಕಿರ್ತಾರೆ. ಒಂದು ರೀತಿಯಲ್ಲಿ ಅವರೂ ದೇವರುಗಳೇನೋ ಅನ್ನುವಷ್ಟರ ಮಟ್ಟಿಗೆ ನಮ್ಮ ಈ ವ್ಯವಸ್ಥೆಯಲ್ಲಿ ಸಿನಿಮಾ ಸ್ಟಾರ್ಗಳನ್ನ ದೇವರು ಅಂತ ಪೂಜಿಸುವಂತಹ ಪರಿಪಾಠವೂ ಕೂಡ ಉಂಟು. ಬಹುಶಃ ವ್ಯಕ್ತಿ ಪೂಜೆ ನಮ್ಮಲ್ಲಿ ಸಾಕಷ್ಟು ಇಲ್ಲದೆ ಇದ್ರೂ ಕೂಡ ಸ್ವಲ್ಪ ಮಟ್ಟಿಗೆ ನಮ್ಮಲ್ಲೂ ಕೂಡ ಇನ್ನೂ ಇದೆ. ಆದರೆ ಪಕ್ಕದ ರಾಜ್ಯ ತಮಿಳುನಾಡಿಗೆ ಹೋದರೆ ತಮಿಳುನಾಡಿನಲ್ಲಿ ಆ ಸಿನಿಮಾದ ಹೀರೋಗಳನ್ನ, ನಾಯಕರನ್ನ ದೇವರು ಅಂತ ಪೂಜಿಸುವಂತ ಒಬ್ಬ ಹೀರೋಯಿನ್ಗೆ ದೇವಾಲಯವನ್ನು ಕಟ್ಟಿದಂತಹ ಉದಾಹರಣೆಯೂ ಕೂಡ ಇದೆ. ಇವತ್ತು ತಮಿಳುನಾಡಿನಲ್ಲಿ ಉದಾಹರಣೆ ಇದೆ. ಖುಷ್ಬು ಅನ್ನುವಂತಹ ಹೀರೋಯಿನ್ಗೆ, ನಾಯಕಿಗೆ ಇವತ್ತೊಂದು ದೇವಸ್ಥಾನವನ್ನು ಕಟ್ಟಿದ್ದಾರೆ. ಇವತ್ತು ರಜನಿಕಾಂತ್ ಒಂದು ಸಿನಿಮಾ ರಿಲೀಸ್ ಆಯಿತು ಅಂತ ಹೇಳಿದ್ರೆ ಆ ಥಿಯೇಟರ್ನಲ್ಲಿ ಕರ್ಪೂರ ಬೆಳಗೋದಿರ್ಬೋದು, ದುಡ್ಡನ್ನು ಹಂಚೋದಿರ್ಬೋದು, ಪೂಜೆ ಮಾಡೋದಿರ್ಬೋದು, ಇವೆಲ್ಲವನ್ನು ಕೂಡ ಮಾಡ್ತಾರೆ. ಈ ರೀತಿಯ ವ್ಯಕ್ತಿ ಪೂಜೆಗಳು ಇವತ್ತಿಗೂ ಕೂಡ ನಡೆಯುತ್ತಿರುವುದನ್ನು ನಾವು ಕಾಣ್ತೇವೆ. ಅಂದರೆ ಅವರ ಪಾಲಿಗೆ, ಅದರಲ್ಲೂ ಹಳ್ಳಿಗರ ಪಾಲಿಗೆ ಸಿನಿಮಾ ನಾಯಕರು ದೊಡ್ಡ ದೊಡ್ಡ ಸ್ಟಾರ್ಗಳಿದ್ದಂತೆ, ಜೊತೆಗೆ ದೇವರುಗಳಿದ್ದಂತೆ. ಅಷ್ಟರ ಮಟ್ಟಿಗೆ ನವೀನತೆಯ ಗಾಳಿ ಹಳ್ಳಿಯ ಚಹಾ ಪಳಾರದ ಅಂಗಡಿಯನ್ನು ಬೀಸಿದೆ. ಹೀಗೆ ಹಳ್ಳಿಯ ಆ ಚಹಾ ಅಂಗಡಿಗಳು ಸ್ವಲ್ಪ ಮಟ್ಟಿನ ಬದಲಾವಣೆಯನ್ನ, ಹೊಸತನವನ್ನ ಕಾಣ್ತಾ ಇದ್ದಾವೆ. 20 ವರ್ಷಗಳ ಹಿಂದೆ ಗ್ರಾಮಫೋನದ ರೆಕಾರ್ಡುಗಳು ಜನರನ್ನು ತಣಿಸುತ್ತಿದ್ದಂತೆ ಇಂದು ಟಿವಿ, ರೇಡಿಯೋ, ಸ್ಟೀರಿಯೋ, ಟೇಪ್ ರೆಕಾರ್ಡರ್ಗಳಿಂದ ಹಿಡಿದು FM ರೇಡಿಯೋ ಶ್ರೋತೃಗಳ ಕರ್ಣಪಟಲವನ್ನು ಹರಿದು ಬಿಡುವಷ್ಟು ಕೀಸರಿಟ್ಟಿದೆ. ಮೊದಲೆಲ್ಲ ಈ ಹೋಟೆಲ್ಗಳಲ್ಲಿ ಗ್ರಾಮ್ಫೋನ್ಗಳನ್ನು ಬಳಸ್ತಾ ಇದ್ರು. ಆ ಗ್ರಾಮ್ಫೋನು ಇಷ್ಟು ದೊಡ್ಡದಾದ ಒಂದು ಪೆಟ್ಟಿಗೆ ಥರ ಇರ್ತಿತ್ತು, ಒಂದು ಪ್ಲೇಟ್ ಆಗಿ ಇರ್ತಿತ್ತು, ಅದು ಕ್ಯಾಸೆಟ್ ಅಂದ್ರೆ
ಅದು ರೌಂಡ್ ಆಗ್ತಾ ಇರೋದು, ರೌಂಡ್ ಆಗ್ತಾ ಹೇಳೋದು, ಗ್ರಾಮ್ ಫೋನ್ ಅಂತ ಕರೆಯೋದು. ಅದಾದಮೇಲೆ ರೇಡಿಯೋ ಬಂದು, ಟಿ ವಿ ಬಂದು, ಟೇಪ್ ರಿಕಾರ್ಡರ್ಗಳು ಬಂದು, ಹೀಗೆ ಬದಲಾವಣೆಯನ್ನು ಆಗ್ತಾ ಬಂತು. ಹೀಗೆ ಇವತ್ತಿನ ಸಂದರ್ಭಗಳಲ್ಲಿ ಹಳ್ಳಿಯ ಹೋಟೆಲ್ಗಳು ಸ್ವಲ್ಪ ಮಟ್ಟಿಗೆ ಹಳೆಯತನಕ್ಕಿಂತ ಹೊಸ ರೂಪವನ್ನು ಪಡೆದುಕೊಂಡಿರುವಂತಹ ಉದಾಹರಣೆಗಳನ್ನು, ಸಂದರ್ಭಗಳನ್ನು ಕಾಣಬಹುದು. ರಾಮಾಯಣ ಮಹಾಭಾರತ ಸೀರಿಯಲ್ ಬರುವಾಗಲಂತೂ ಟಿವಿಗೆ ಪೂಜೆ ಸಲ್ಲಿಸಿ ಧಾರಾವಾಹಿಗಳನ್ನು ಬಹಳ ಭಯಭಕ್ತಿಯಿಂದ ನೋಡಿದ್ದುಂಟು. ಒಂದು ಕಾಲದಲ್ಲಿ ಸುಮಾರು 20 ವರ್ಷದ ಹಿಂದೆ ಟಿವಿಯಲ್ಲಿ ರಾಮಾಯಣ ಮತ್ತು ಮಹಾಭಾರತ ಬರ್ತಾ ಇತ್ತು. ಅದು ಬರ್ತಿದ್ದದ್ದು ವಾರಕ್ಕೊಂದು ದಿವಸ, ಹೆಚ್ಚು ಕಮ್ಮಿ 1 ವರ್ಷಗಳ ಕಾಲ ಬಂತು. ಆ ರಾಮಾಯಣ ಬರುತ್ತೆ, ಮಹಾಭಾರತ ಬರುತ್ತೆ ಅಂತಂದ್ರೆ ಜನ ಆ ಟಿವಿ ಮುಂದೆ, ಇಡೀ ಊರಿನ ಜನ ಎಲ್ಲ ಕಾಯ್ತಾ ಕೂತ್ಕೊಳ್ಳೋರು. ಅವಾಗೆಲ್ಲ ಸುಮಾರು 20 ವರ್ಷಗಳ ಹಿಂದೆ ಒಂದೊಂದು ಹಳ್ಳಿಗಳಲ್ಲಿ ಒಂದು ಟಿವಿನೂ ಇರ್ತಿರ್ಲಿಲ್ಲ. ಯಾರಾದರೂ ಅಪರೂಪಕ್ಕೊಮ್ಮೆ ಒಬ್ಬ ಟಿವಿ ತಂದ ಅಂದ್ರೆ 1-2 ದಿವಸ ಶನಿವಾರ ಸಂಜೆ ಒಂದು ಕನ್ನಡದ ಸಿನಿಮಾ ಬರ್ತಾ ಇತ್ತು, ಭಾನುವಾರ ಹಿಂದಿ ಸಿನಿಮಾ ಬರ್ತಾ ಇತ್ತು, ಭಾನುವಾರ ಬೆಳಿಗ್ಗೆ ರಾಮಾಯಣ ಮತ್ತು ಮಹಾಭಾರತ ಬರ್ತಾ ಇತ್ತು ಹಿಂದಿಯಲ್ಲಿ. ಈ 4 ದೃಶ್ಯಗಳನ್ನು ನೋಡಲಿಕ್ಕೆ ಇಡೀ ಊರಿನ ಜನಗಳೆಲ್ಲ ಆ ಟೈಮು ಕರೆಕ್ಟಾಗಿ, ಎಷ್ಟು ಚೆನ್ನಾಗಿ ಗುರುವಾರ ಒಂದು ಚಿತ್ರಮಂಜರಿ ಅಂತ ಒಂದು 5-6 ಸಿನಿಮಾ ಹಾಡುಗಳನ್ನು ಹಾಕ್ತಾ ಇದ್ರು. ಆ ಟೈಮಲ್ಲಿ ಎಷ್ಟು ಚೆನ್ನಾಗಿ ಇಡೀ ಮನೆ ಮಂದಿ ಎಲ್ಲ, ಇಡೀ ಊರೇನೆ ಅಡುಗೆ ಕೆಲಸ ಎಲ್ಲ ಮುಗಿಸಿ, ಊಟ ಮುಗಿಸಿ ಬಂದ್ಬಿಟ್ಟು ಅವ್ರ ಮನೆ ಮುಂದೆ ಕಾಯ್ತಾ ಕುತ್ಕೊಂಡ್ಬಿಡೋರು. ಪಾಪ ಅವರು ಮನೆ ಒಳಗಿಂದ ಟಿವಿನ ಹೊರಗಡೆ ತಂದಿಟ್ಟು ಎಲ್ಲರಿಗೂ ತೋರಿಸ್ಬೇಕಾಗಿತ್ತು. ಆ ಥರದ ಒಂದು ವ್ಯವಸ್ಥೆಯೂ ಕೂಡ ಒಂದು ಕಾಲದಲ್ಲಿ. ಆಗ ಈ ಟಿವಿಲಿ ರಾಮಾಯಣ ಮತ್ತು ಮಹಾಭಾರತ ಬರ್ತಿದ್ದಾಗ ಎಷ್ಟೋ ಜನ ಅವರನ್ನೇ ದೇವರು ಎಂದು ಭಾವಿಸಿಕೊಂಡು ಅವರಿಗೆ ಪೂಜೆ ಸಲ್ಲಿಸಿ ಆ ಒಂದು ದೃಶ್ಯಗಳನ್ನು ನೋಡುತ್ತಿದ್ದಂತಹ ಉದಾಹರಣೆಗಳು ಕೂಡ ಉಂಟು ಅಂತ. ಇವತ್ತು ನಮ್ಮ ಜನ ಎಷ್ಟರ ಮಟ್ಟಿಗೆ ಟಿವಿಗಳಿಗೆ, ಟಿವಿಯಲ್ಲಿ ಬರುತ್ತಿರುವಂತಹ ಧಾರಾವಾಹಿಗಳಿಗೆ ಹೊಂದ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಅಡಿಕ್ಟ್ ಆಗಿದ್ದಾರೆ ಅಂತ ಹೇಳಿದ್ರೆ, ನಾನು ಮೊನ್ನೆ ಯಾವುದೋ ಒಂದು ಪತ್ರಿಕೆಯನ್ನು ಓದುವಾಗ ಉತ್ತರ ಕರ್ನಾಟಕದಲ್ಲಿ ಒಂದು ಕಡೆ ಯಾವುದೋ ಒಂದು ರಿಯಾಲಿಟಿ ಶೋ ನಡೀತು. ಸೀರಿಯಲ್ ಸಂತೆ ಅಂತ ಮಾಡ್ತಾರೆ. ಯಾವುದೋ ಒಂದು ಸೀರಿಯಲ್ ಕಾರ್ಯಕ್ರಮ ಮಾಡಬೇಕಾಗಿತ್ತು. ಆ ಕಾರ್ಯಕ್ರಮ ಇನ್ನೇನು 6 ಗಂಟೆಗೆ ಪ್ರಾರಂಭ ಆಗಬೇಕು. 5 ಗಂಟೆಯ ಸಮಯದಲ್ಲಿ ಆ ಊರಿನವರೆಲ್ಲ ಒಂದಷ್ಟು ಜನ, ಆ ಊರಿನ ಒಂದಷ್ಟು ಜನ ವಯಸ್ಸಾದಂತಹ ಮುದುಕಿಯರು ಕಸಬರ್ಕೆ ಇಟ್ಕೊಂಡು ರೆಡಿಯಾಗಿದ್ರು. ಯಾರೋ ಒಂದು ಯಾಕೆ ಅಂತ ಕೇಳಿದ್ರೆ, ಆ ಸೀರಿಯಲ್ ಅಲ್ಲಿ ಇದ್ದಾಳಲ್ಲ ಅವಳು ಬರ್ತಿದ್ದಾಳೆ ಅಂತ ಗೊತ್ತಾಯ್ತು, ಬರ್ಲಿ ಅವಳು. ಪಾಪ ನಮ್ಮ ಹುಡುಗಿಗೆ ಎಷ್ಟು ತೊಂದರೆ ಕೊಡ್ತಾಳೆ ಅವಳು, ಹಿಂಸೆ ಕೊಡ್ತಾಳೆ ಅವಳು, ಬರ್ಲಿ ಅವಳು. ಪಾಪ ಅವಳಿಗೆ ಅವತ್ತು ಸೆಕ್ಯೂರಿಟಿ ಕೊಟ್ಟಿದ್ದ ದೊಡ್ಡ ವಿಷಯ ಆಗೋಯ್ತು. ಆಮೇಲೆ ಅವ್ರಿಗೆಲ್ಲ ತಿಳಿ ಹೇಳಿ, ಇಲ್ಲಪ್ಪ ಇದು ಕೇವಲ ಒಂದು ಘಟನೆ, ಟಿವಿಯಲ್ಲಿ ಕಥೆ ಆಗಿರುತ್ತಷ್ಟೇ, ಇವ್ರು ನಿಜವಾಗಿಯೂ ಆ ತೊಂದರೆ ಕೊಡಲ್ಲ, ಇವರೆಲ್ಲ ಒಳ್ಳೆ ಸ್ನೇಹಿತರೇನೆ ಅಂತ ಹೇಳಿದ ಮೇಲೆ ಬಿಟ್ಟೋದ್ರಂತೆ. ಅದು ಈ ರೀತಿಯಲ್ಲಿ ಅಡಿಕ್ಟ್ ಆಗಿರ್ತಕ್ಕಂಥವ್ರು ಕೂಡ ನಮ್ಮಲ್ಲಿ ತುಂಬಾ ಜನ ಇದ್ದಾರೆ. ಅವತ್ತು ರಾಮಾಯಣ ಮಹಾಭಾರತಗಳಿಗೆ ಅಡಿಕ್ಟ್ ಆಗಿದ್ರು, ಇವತ್ತು ನಮ್ಮ ಟಿವಿ ಸೀರಿಯಲ್ಗಳಿಗೆ ತುಂಬಾ ಅಡಿಕ್ಟ್ ಆಗಿರುವುದನ್ನ ನಾವಿವತ್ತು ಕಾಣ್ತೇವೆ. ಆದರೂ ತರುಣರು ಆ ಹಾಡುಗಳನ್ನು ಆಸಕ್ತಿಯಿಂದ ಕೇಳುತ್ತಾ ಗುನುಗುನಿಸುತ್ತಿದ್ದರೆ, ವೃದ್ಧರು ಯಾರೂ ತಮ್ಮನ್ನು ನೋಡದಿರುವುದನ್ನು ಖಾತ್ರಿ ಮಾಡಿಕೊಂಡು ತಲೆದೂಗುತ್ತಾರೆ. ವಯಸ್ಸಾದವರೂ ಕೂಡ ಇವತ್ತಿನ ಹಾಡುಗಳನ್ನು ಕೇಳ್ತಾ ಖುಷಿ ಪಡ್ತಾ ಹೋಗ್ತಾರೆ. ಹೀಗೆ ಹಳ್ಳಿಯ ಚಹಾ ಹೋಟೆಲ್ಗಳಲ್ಲಿ ಈ ರೀತಿಯ ಎಲ್ಲ ಅವಕಾಶಗಳು ಉಂಟು ಅನ್ನುವುದನ್ನು, ಹಳ್ಳಿಯ ಚಹಾ ಹೋಟೆಲ್ಗಳಿಗೆ ಸಂಬಂಧಿಸಿದಂತಹ ಹಲವಾರು ಮಾಹಿತಿಗಳನ್ನು, ವಿಚಾರಗಳನ್ನು ಪ್ರಸ್ತುತ ಈ ಲೇಖನದಲ್ಲಿ ವೀರೇಂದ್ರ ಸಿಂಘಿಯವರು ಹಾಸ್ಯಮಯವಾಗಿ ವರ್ಣಿಸುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ನನಗೆ ಹಳ್ಳಿಯ ಚಹಾ ಪಳಾರದ ಅಂಗಡಿ ಎಂದರೆ ಬಹಳ ಅಭಿಮಾನ. ಅಷ್ಟೇ ಏಕೆ, ಪ್ರೀತಿಯೂ ಕೂಡ ಇದೆ. ಗಾಳಿ ಬರ್ರನೆ ಬೀಸುತ್ತಿರಬೇಕು, ಮಳೆ ದೋ ಎಂದು ಬೀಳುತ್ತಿರಬೇಕು. ಅಂತ ವೇಳೆಯಲ್ಲಿ ಹಳ್ಳಿಯ ಚಹಾವನ್ನು ಗುಟುಕು ಗುಟುಕಾಗಿ ಕುಡಿಯುತ್ತಾ ಕೂಡಿರಬೇಕು. ಆಗ ನನಗೆ ದೊರೆಯುವ ಸುಖ ಸಂತೋಷಗಳ ಸಮಾನಾಗಿ
ಭೂಲೋಕದ ಯಾವುದೇ ಸಿರಿ ಸಂಪತ್ತು ನಿಲ್ಲಲಾರದು. ಒಂದು ಐಷಾರಾಮಿಯಾದಂತಹ ಕಟ್ಟಡದಲ್ಲಿ ಕುಳಿತುಕೊಂಡು ಒಂದು ಟೀಯನ್ನು, ಒಂದು ಚಹಾವನ್ನು, ಕಾಫಿಯನ್ನು ಸವಿಯುವುದಕ್ಕಿಂತ ಹಳ್ಳಿಯಂತಹ ಹೋಟೆಲ್ಗಳಲ್ಲಿ, ಮುರುಕಲು ಗುಡಿಸಲುಗಳಲ್ಲಿ, ಜೋರಾಗಿ ಗಾಳಿ ಬೀಸುತ್ತಿರುವಂತಹ ಒಂದು ವಾತಾವರಣದಲ್ಲಿ ಹೊರಭಾಗಕ್ಕೆ ಬಂದಾಗ ಇಡೀ ಪ್ರಕೃತಿ ಕಣ್ಣಿಗೆ ಗೋಚರಿಸುವಂತಹ ಅಂತಹ ಒಂದು ದೃಶ್ಯದಲ್ಲಿ ಒಂದು ಚಹಾವನ್ನು ಕುಡಿಯುತ್ತಾ ಕಾಲವನ್ನು ಕಳೆಯುವುದು ಅತ್ಯಂತ ಸುಖಮಯವಾದಂತಹ, ಸಂತೋಷವನ್ನು ಕೊಡುವಂತಹ ಒಂದು ಸಂದರ್ಭ. ಇಷ್ಟೆಲ್ಲ ಕೇಳಿದ ಮೇಲೆ ನೀವೂ ಕೂಡ ನಿಮ್ಮ ಸಮೀಪದ ಹಳ್ಳಿಯ ಚಹಾ ಪಳದ ಅಂಗಡಿಗೆ ಭೇಟಿ ಕೊಟ್ಟೇ ತೀರುತ್ತೀರೆಂದು ನಾನು ನಂಬಿದ್ದೇನೆ. ಅಷ್ಟರ ಮಟ್ಟಿಗೆ ಹಳ್ಳಿಯ ಚಹಾ ಹೋಟೆಲ್ಗಳು ತನ್ನದೇ ಆದಂತಹ ಪ್ರಾಮುಖ್ಯತೆಯನ್ನು, ತನ್ನದೇ ಆದಂತಹ ವೈಶಿಷ್ಟ್ಯತೆಯನ್ನು ಉಳಿಸಿಕೊಂಡು ಬಂದಿರುವುದನ್ನು ನಾವು ಕಾಣ್ತಾ ಹೋಗ್ತೇವೆ. ಹೀಗೆ ಹಳ್ಳಿಯ ಚಹಾ ಹೋಟೆಲ್ಗಳು ಹಳ್ಳಿಯ ಜನಗಳ ಬದುಕಿನಲ್ಲಿ ಒಂದು ಅವಿಭಾಜ್ಯ ಅಂಗವಾಗಿ, ಅವರ ಬದುಕಿನ ಒಂದು ಭಾಗವಾಗಿ ಉಳಿದುಕೊಂಡು ಬೆಳೆದುಕೊಂಡು ಬಂದಿರುವುದನ್ನು ನಾವು ಕಾಣ್ತೇವೆ. ಯಾವುದೇ ಒಂದು ಊರಿನ ಒಬ್ಬ ವ್ಯಕ್ತಿ ಆ ಊರಿನ ಹೋಟೆಲ್ಗೆ ಹೋಗದೆ ಇರುವುದಕ್ಕೆ, ಯಾವುದೇ ಒಂದು ಸಂದರ್ಭದಲ್ಲಾದರೂ ಕೂಡ ಆ ಹೋಟೆಲ್ಗೆ ಹೋಗಿಯೇ ಹೋಗ್ತಾನೆ. ಆ ಹೋಟೆಲ್ನಲ್ಲಿರುವಂತಹ ತಿಂಡಿ, ಚಹಾದ ಸವಿಯನ್ನು ಸವಿತಾನೆ. ಹೀಗೆ ಅಂತಹ ರೀತಿಯಲ್ಲಿ ಆ ಹಳ್ಳಿಯ ಚಹಾ ಹೋಟೆಲ್ಗಳು ತಮ್ಮ ಜೀವನದ ಒಂದು ಭಾಗವಾಗಿ ಬೆಳೆದು ಬಂದಿದ್ದಾವೆ ಅನ್ನುವ ಹಳ್ಳಿಯ ಚಹಾ ಹೋಟೆಲ್ಗಳನ್ನು ಕುರಿತಾದಂತಹ ಹಲವಾರು ಮಾಹಿತಿಗಳನ್ನು ವೀರೇಂದ್ರ ಸಿಂಪಿಯವರು ಪ್ರಸ್ತುತ ಈ ಲೇಖನದಲ್ಲಿ ವಿವರಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಇದಿಷ್ಟು ಹಳ್ಳಿಯ ಚಹಾ ಹೋಟೆಲ್ಗಳು ಎಂಬ ಹಾಸ್ಯ ಪ್ರಬಂಧಕ್ಕೆ ಸಂಬಂಧಪಟ್ಟಂತಹ ವಿಷಯಗಳು ಅಲ್ಲಿಗೆ ನಿಲ್ಲಿಸ್ಕೊಂಡು